ಜಾನ್ವಿ ಜಾನ್ವಿ ಹೂ ತಗೊಂಡ್ ಬಾ ಅಂತ ಶ್ರೀಗೆ ಹೇಳ್ಬಿಡು. ಅದನ್ನೆಲ್ಲ ರವಿ ತರ್ತಾನಂತೆ. ಮತ್ತೆ ಶ್ರೀ ಮಾಲತಿ ಅತ್ತೆ ಜೊತೆ ಹೊಸ ಮನೆಗೆ ಹೋಗಿದ್ದಾರೆ. ರವಿ ಮತ್ತೆ ಶ್ರೀ ಸೇರಿ ಮನೆಯೆಲ್ಲ ಕ್ಲೀನ್ ಮಾಡಿಡ್ತಾರಂತೆ. ಸರಿ, ಹಾಗಾದ್ರೆ ನಾವು ಹೋದ ತಕ್ಷಣ ಮನೆ ಮುಂದೆ ರಂಗೋಲಿ ಹಾಕ್ಬೇಕು. ರಂಗೋಲಿ ಪುಡಿ ಇಟ್ಕೊಂಡಿದೆ ತಾನೆ? ತಗೊಂಡ್ ಬರ್ತೀನಿ, ಬೇಗ ಬಾ. ಬೇಬಿ ಎಲ್ಲಿ ಹೋದ್ಲು? ಬೇಬಿ ಬೇಬಿ ಅತ್ತೆ ಬನ್ನಿ ಹೋಗೋಣ. ನೋಡು, ಇವೆಲ್ಲ ಜಿಂಕೆ ತರ ಜಿಗಿತೀರ. ನನಗಂತೂ ನಿಮ್ ತರ ಸ್ಪೀಡಾಗಿ ಓಡಾಡಕ್ ಆಗಲ್ಲಪ್ಪ. ಅತ್ತೆ ನಾವ್ ಬರೀ ಜಿಂಕೆ ತರ ಜಿಗಿತೀವಷ್ಟೇ. ಅಲ್ಲಿ ಮಗಳು ನೋಡಿ ಪಕ್ಷಿ ತರ ಹಾರ್ಕೊಂಡ್ ಬರ್ತಿದ್ದಾಳೆ. ಏನು ನೀವಿಬ್ರು ಜಿಂಕೆ ಪಕ್ಷಿ ಅಂತ ಏನೇನೋ ಮಾತಾಡ್ತಿದ್ದೀರಾ? ಜಾನ್ವಿ, ನಿಮ್ ಅಜ್ಜಿ ಹೇಳ್ತಿದ್ರು ನಾವೆಲ್ಲ ಜಿಂಕೆ ತರ ಜಿಗಿತೀವಂತೆ, ನೀನು ಶ್ರೀ ಇಬ್ರು ಕೋತಿಗಳ ತರ ಹಾಡ್ತಿರಂತೆ. ಏನಿಲ್ಲ, ನಮ್ಮ ಅಜ್ಜಿ ಹಾಗೆ ನನ್ನ ಬಗ್ಗೆ ಹೇಳಕ್ ಚಾನ್ಸೇ ಇಲ್ಲ. ನನ್ ಮಾತಿನ ಮೇಲೆ ನಂಬಿಕೆಗಿಂತ ಅತ್ತೆ ಮಾತಿನ ಮೇಲೆ ನಂಬಿಕೆ ಜಾಸ್ತಿನಾ ನಿನ್ಗೆ? ಹೊಸ ಮನೆಗ್ ಬಾ, ನೋಡ್ಕೋತೀನಿ. ಅಯ್ಯೋ ತಪ್ಪಾಯ್ತು ಅತ್ತೆ, ಈ ಬಡಪಾಯಿ ಸೊಸೆ ಮೇಲೆ ಹಾಗೆಲ್ಲ ಕೋಪ ಮಾಡ್ಕೋಬಿಡಿ ಪ್ಲೀಸ್. ಹಾಗ್ ಬಾ ದಾರಿಗೆ. ಜಾನ್ವಿ, ನೀನು ನನ್ ಜೊತೆಗೆ ಬಾ, ನಾವು ನಿಧಾನಕ್ಕೆ ನಡ್ಕೊಂಡು ಹೋಗೋಣ. ಮೊದ್ಲು ಅತ್ತೆಯವ್ರಿಗೆ ಹೋಗಿ ಅಲ್ಲಿ ಏನೇನ್ ಮಾಡ್ತಾರೋ ಅಂತ ನೋಡ್ಕೊಳ್ಳೋಣ. ಕೇಳಿಸ್ತಾ ವಸು ಅತ್ತೆ, ನೀವು ಮುಂದೆ ಹೋಗಿರಿ, ನಾನು ಅಜ್ಜಿ ಜೊತೆ ನಿಧಾನವಾಗಿ ಬರ್ತೀನಿ. ಅರ್ಥ ಆಯ್ತು. ನಮ್ಮ ಅತ್ತೆಗೆ ನಿನ್ ಕಣ್ಣೆದುರುಗಡೆ ಇದ್ಬಿಟ್ರೆ ನಾವ್ ಯಾರು ಕಾಣಿಸೋದೇ ಇಲ್ಲ. ಅಮ್ಮ, ಏ ಬೇಬಿ, ಬೇಗ ಬಾರೆ ಹೋಗೋಣ. ನೀನ್ ಹೋಗ್ತಾ ಇರೋ, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಯಾಕೆ? ಹೊಸ ಮನೆಗೆ ಹೋಗ್ಬೇಕು ಅಂತ ಎಲ್ರಿಗಿಂತ ಮುಂಚೆ ಕುಣಿತಾ ಇದ್ದವಳೆ ನೀನು, ಈಗ ನೀನೇ ಲೇಟಾ? ನೀನ್ ಹೋಗ್ತಾ ಇರೆ, ನಾನು ಹಿಂದೆನೆ ಬಂದೆ. ಸರಿ ಸರಿ, ಎಲ್ರು ಬೇಗ ಬಂದ್ಬಿಡಿ. ಬೇಬಿ, ಯಾಕೆ ನಿಂತ್ಕೊಂಡೆ? ಯಾರು ಕಾಯ್ತಾ ಇದೀಯಾ? ಒಬ್ರು ಇಂಪಾರ್ಟೆಂಟ್ ಗೆಸ್ಟ್ ಬರಬೇಕು. ಯಾರು? ನನಗೆ ತುಂಬಾ ಬೇಕಾದವರು. ಅದಕ್ಕೆ ಯಾರು ಅಂತ ಹೇಳು. ಇನ್ನೇನು ಬರ್ಬೋದು, ಬಂದರೆ ನಿಮಗೆ ಗೊತ್ತಾಗುತ್ತೆ. ಇಂಟ್ರೊಡ್ಯೂಸ್ ಮಾಡಿಸೋ ಅಗತ್ಯ ಇಲ್ಲ, ಅವ್ರನ್ನ ನೀವು ಚೆನ್ನಾಗಿ ಮಾತಾಡಿಸ್ಬೇಕು. ಇದು ನನ್ನ ರಿಕ್ವೆಸ್ಟ್. ಹಲೋ, ಹೆಂಗಿದ್ಯಾ ತಂಗೆ? ಎಲ್ಲಿ ನೀನು ಬರಲೇ ಇಲ್ಲ? ಸ್ವಲ್ಪ ಬ್ಯುಸಿ ಇದ್ದೆ. ಹೆಂಗಾಯ್ತು ನಿನ್ನ ಹಾಲು ಉಕ್ಸೋ ಸೆರ್ಮನಿ? ನಿನ್ನೇನು ಬಿಟ್ಟು ಮಾಡೋಕ್ಕಾಗತ್ತಾ? ಬೇಗ ಬಾ. ನನ್ನ ತಂಗಿ ಕರೆದ್ರೆ ನಾನು ಬರದೇ ಇರ್ತೀನ? ನಾನು ಆಗಲೇ ಬಂದಿದ್ದೀನಿ. ಎಲ್ಲಿದ್ಯಾ? ನೀನು ಮನೆ ಬಾಗಿಲ ನಿಂತ್ಕೊಂಡು ಕಾಣಿಸ್ಲಿಲ್ಲ ಅಂದರೆ ಗೇಟ್ ಆಚೆ ಬಾ, ಕಾಣಿಸ್ತೀನಿ. ಸರಿ. ಎಲ್ಲಿದ್ಯೋ? ಕಾಣಿಸ್ತಾನೆ ಇಲ್ಲ ನೀನು. ಇಲ್ಲಿ ಹಿಂದೆ ತಿರ್ಗು. ಬಂದ್ಯಾ? ಎಲ್ಲಿ ನೀನು ಬರಲ್ವ ಅನ್ಕೊಂಡಿದ್ದೆ. ನೀನು ಹೇಳಿದ್ಮೇಲೆ ಬರದೇ ಇರ್ತೀನಿ. ಬಾ, ಅಮ್ಮ ಜನನ್ ಮೀಟ್ ಮಾಡೋಣ. ನಾನು ಅಲ್ಲಿಗೆ ಬಂದರೆ ಉಕ್ಕೋದು ಹಾಲಲ್ಲ, ಹಾಲ. ಇದೇನು ಹೇಳೋದಕ್ಕೂ ಅಲ್ಲಿಂದ ನೀನು ಇಲ್ಲಿ ಬಂದಿದ್ದು ಅಲ್ಲ. ಮತ್ತೆ ಏನಿದು ಜಾನ್ವಿ? ಓಪನ್ ಮಾಡಿ ನೋಡು. ನೆಕ್ಲೆಸ್ ಅಜ್ಜಿ. ನೆಕ್ಲೆಸ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಯಾರಿಗೆ? ಕಲಾತ್ಗೆಗಾ? ಅಲ್ಲ. ಮತ್ತೆ ಬೇಬಿ ಅತ್ತೆಗೆ. ನನಗ? ಮನೆ ಅಡ್ವಾನ್ಸು ಬೇಬಿ ಅತ್ತೆನೇ ಅರೇಂಜ್ ಮಾಡಿದ್ರು, ನಾವೇನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಅವರಿಗೆ ಒಂದು ಆರ್ಟಿಫಿಷಿಯಲ್ ನೆಕ್ಲೆಸ್ ಆದರೂ ಕೊಡೋಣ ಅಂತ ತೊಗೊಂಡು ಬಂದೆ. ಮನೆ ಗೃಹ ಪ್ರವೇಶ ಆಗಿದ್ರೆ ಮೈ ತುಂಬ ಒಡವೆ ಹಾಕ್ಕೊಂಡು ಮಹಾಲಕ್ಷ್ಮಿ ಥರ ಓಡಾಡ್ತಾ ಇದ್ದೆ. ಬೋಳ್ ಕುತ್ತಿಗೆ ನೋಡೋದಕ್ಕೆ ಸಂಕಟ ಆಯಿತು, ಅದಕ್ಕೆ ನೆಕ್ಲೆಸ್ ತಂದೆ. ಇದನ್ನು ಬೇಬಿ ಕೊಡೋ ಬದಲು ನೀನೇ ಇಟ್ಕೋಬೋದಿತ್ತಲ್ಲ. ನಿನ್ನ ಕತ್ತಲ್ಲಿ ಒಂದು ಸರ ಇಲ್ಲ. ನೀನು ಆಫೀಸ್ ಹೋಗುವಾಗ ಬರೀ ಕತ್ತಲ್ಲಿ ಹೋಗ್ತಾ ಇದೀಯ. ನನಗೆ ಈ ಒಡವೆ ಅಲಂಕಾರದ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಜ್ಜಿ, ಆದರೆ ಬೇಬಿ ಅತ್ತೆಗೆ ಒಡವೆ ಹಾಕೊಳ್ಳೋದು, ಅಲಂಕಾರ ಮಾಡ್ಕೊಳ್ಳೋದು ಅಂದ್ರೆ ನನಗೆ ತುಂಬಾ ಇಷ್ಟ. ಮನೆಯಲ್ಲಿದ್ರು 50-60 ಗ್ರಾಮ್ ಚಿನ್ನ ಇರೋದು ನನ್ನ ಮೈ ಮೇಲೆ. ಆದರೆ ಅವತ್ತು ಹರಿಚಿಕ್ಕಪ್ಪ ದೇವಸ್ಥಾನಕ್ಕೆ ಬಂದು ನಮ್ಮ ಹತ್ರ ಇದ್ದಿದ್ದ ಒಡವೆ ಎಲ್ಲ ತೊಗೊಂಡು ಹೋದರು. ಇವತ್ತು ನೀನೇ ಚಿನ್ನದ ನೆಕ್ಲೆಸ್ ತಂದು ಕೊಟ್ಟಿದ್ಯಾ. ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದನ್ನ ಬೇಡ ಅನ್ನೋ ಮನಸ್ಸು ನನಗಿಲ್ಲ. ನೀನು ಯಾವಾಗಲೂ ನಿನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಮುಂಚೆ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ. ನಿನ್ನ ಈ ಗುಣನೇ ನನಗೆ ತುಂಬ ಇಷ್ಟ ಆಗ್ತಾ ಇರೋದು. ಥ್ಯಾಂಕ್ಸ್ ಅಣ್ಣ. ಹೌದು, ಎಷ್ಟು ಈ ನೆಕ್ಲೆಸ್ಗೆ? 500 ರೂಪಾಯಿ. 50,000? ಈ ಪರಿಸ್ಥಿತಿಲಿ ಇಷ್ಟೆಲ್ಲ ಖರ್ಚು ಮಾಡೋ ಅಗತ್ಯ ಏನಿತ್ತು? ನನ್ನ ತಂಗಿ ಮುಖದಲ್ಲಿ ಕಾಣ್ತಾ ಇರೋ ಈ ನಗೆ ಮುಂದೆ 50,000 ಜುಜುಬಿ ಕಣೆ. ಬೇಬಿ ಅತ್ತೆ ಬಂದ ತಕ್ಷಣ ಈ ನೆಕ್ಲೆಸ್ನ ಅವ್ರಿಗೆ ಕೊಡ್ತೀನಿ. ಅವರು ಅಷ್ಟೇ ತಕ್ಷಣ ಇದನ್ನ ಹಾಕೋತಾರೆ. ಹಾಕೋ, ಹೇಗೆ ಕಾಣ್ತೀಯ ನೋಡೋಣ. ಅಜ್ಜಿ, ಅವ್ರು ಈ ನೆಕ್ಲೆಸಲ್ಲಿ ಹೇಗೆ ಕಾಣಿಸ್ಬೋದು?
ಹೇಗಿದೆ? ತುಂಬ ಚೆನ್ನಾಗಿದೆ. ಹೋಗು, ಲೇಟ್ ಆಗುತ್ತೆ. ಬೇಡ,